ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬಂದು ಮೆಹಂದಿ ಹೇಗೆ ಕಲಿಸೋದು, ಪ್ರಾಪರಾಗಿ ಹೇಗೆ ಕಲಿಸೋದು, ಏನೇನು ಹಾಕಬೇಕು ಅದಕ್ಕೆ, ಮೀನ್ಸ್ ಅದು ನೀರು ಬಾಯ್ಲ್ ಮಾಡ್ತೀವಲ್ಲ ಆವಾಗ ಏನೇನು ಹಾಕಬೇಕು ಅದಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತು. ಸೊ ಬನ್ನಿ, ನೀರು ಇಟ್ಟಿದ್ದೀನಿ ನಾನು, ಇದರಲ್ಲಿ 1 ಗ್ಲಾಸ್ ನೀರು ಇಟ್ಟಿದ್ದೀನಿ. ಮತ್ತು ನಾನು ಬಂದು ನೂಪುರ್ ಹೆನ್ನಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಒಂದು ತುಂಬ ರೆಡ್ ಕಲರ್ ಬರೋದು ಆ ಥರ ಎಲ್ಲ ಬರಲ್ಲ, ಇದು ನ್ಯಾಚುರಲ್ ಕಲರ್ ಬರುತ್ತೆ ಇದು. ಸೊ 1 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಿ. ಇದು ಬಾಯ್ಲ್ ಆಗ್ತಾಯಿದೆ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಟೀ ಪೌಡರ್ ಹಾಕ್ತೀನಿ. ನೀವು ಬೇಕಾದ್ರೆ ಇನ್ನೂ 1 ಸ್ಪೂನ್ ಹಾಕ್ಬೋದು ಅಂದರೆ ಹಾಕ್ಬೋದು. ಮತ್ತು ಒಂದು ಸ್ಯಾಶೆಟ್ ಬರುತ್ತಲ್ಲ ಚಿಕ್ಕದು ಕಾಫಿ ಪೌಡರ್ದು, ಅದನ್ನು ಯಾವುದಾದ್ರೂ ಹಾಕ್ಬೋದು. ಬ್ರೂ ಇಲ್ಲ ನೆಸ್ಕೆಫೆ ಯಾವ್ದು ಬರುತ್ತೆ ಅದನ್ನು ನೀವು ಹಾಕ್ಕೊಬೋದು. ಬ್ರೂ ನಾನು ಹಾಕಿದ್ದು ಲಿವಿಸ್ಟಾ ಇತ್ತು, ನಾನು ಲಿವಿಸ್ಟಾ ಹಾಕಿದ್ದೀನಿ, ನೀವು ಯಾವುದಾದ್ರೂ ಹಾಕ್ಬೋದು. ಮತ್ತು 4 ಲವಂಗ ಹಾಕಿ. ಲವಂಗ ಬಂದು ಹೇರ್ ಫಾಲ್ಗೆ ಒಳ್ಳೆಯದು, ಮತ್ತು ಅದು ಹೇರ್ ಗ್ರೋತ್ ಆಗುತ್ತೆ ಲವಂಗ ಹಾಕೋದ್ರಿಂದ. ಮತ್ತು ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ 2 ನೆಲ್ಲಿಕಾಯಿನ ಇದು ಕ್ಯಾರೆಟ್ ತುರಿತೀವಲ್ಲ ಅದರಲ್ಲಿ ತುರಿದು ಅದನ್ನು ಹಾಕಿದ್ದೀನಿ ನೀರಿಗೆ. 2 ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಮತ್ತು ಒಂದು ಚಿಕ್ಕದು ಆನಿಯನ್ನ ಸೇಮ್ ಅದೇ ಕ್ಯಾರೆಟ್ ತುರಿತೀವಲ್ಲ ಅದರಲ್ಲೇ ಬೆಟ್ಟದ ನೆಲ್ಲಿಕಾಯಿ ತುರಿದೆ ಅಲ್ಲ ಅದೇ ಥರ ಒಂದು ಚಿಕ್ಕ ಆನಿಯನ್ನ ತುರಿದು ಅದನ್ನು ಹಾಕಿದ್ದೀನಿ ನೀರು ಬಾಯ್ಲ್ ಆಗುವಾಗ. ಮತ್ತು ಸ್ವಲ್ಪ ಅಕ್ಕಿ, 1 ಸ್ಪೂನಷ್ಟು ಅಕ್ಕಿ ಏನಕ್ಕೆ ಅಂತಂದರೆ ಅಕ್ಕಿ ಬಾಯ್ಲ್ಡ್ ಆದಾಗ ಈಗ ಇದ್ರ ಜೊತೆ ಮಳ್ಳುವಾಗ ಅದ್ರದ್ದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಆ ವಾಟರ್ ಕೂಡ ಒಳ್ಳೆಯದು ಕೂದಲಿಗೆ, ಮಾಯಿಶ್ಚರೈಸರ್ ಆಗುತ್ತೆ ಮತ್ತು ಹೇರ್ ಫಾಲ್ಗೂ ಒಳ್ಳೆಯದು. ಸೊ ಈಗ ನಾನು ಇಲ್ಲಿ ಆನಿಯನ್ ಎಲ್ಲ ಹಾಕಿದ್ದೀನಲ್ಲ, ಇದು ಹೇರ್ ಫಾಲ್ಗೂ ಒಳ್ಳೆಯದು ಮತ್ತು ಶೈನಿಂಗು ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ಬಂದು ಹೇರ್ ಫಾಲ್ಗೂ ಒಳ್ಳೆಯದು. ಮತ್ತು ಅಕ್ಕಿ ವಾಟರ್, ಐಸ್ ವಾಟರ್ನೇ ತುಂಬ ಜನ ಯೂಸ್ ಮಾಡ್ತಾರೆ ಹೇರಿಗೆ. ಸೊ ಅದು ಒಳ್ಳೆಯದು, ಅದಕ್ಕೆ ಅಕ್ಕಿ ಹಾಕ್ತೀನಿ. ಸೊ ಎಲ್ಲ ಚೆನ್ನಾಗಿ ಅದು ಬಾಯ್ಲ್ಡ್ ಆಗಿದೆ. ಬಾಯ್ಲ್ಡ್ ಆದಮೇಲೆ ಅದು ಬಿಸಿ ಇದನ್ನು ಹಾಕಬಾರ್ದು. ಸ್ವಲ್ಪ ಅದು ತಣ್ಣಗಾಗಬೇಕಂದ್ರೆ ತುಂಬ ಕೋಲ್ಡ್ ಆಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿದ್ದಾಗ ಅದನ್ನು ನಾನಿಲ್ಲಿ ಬಂದು ಐರನ್ ಪಾಟ್ ಯೂಸ್ ಮಾಡ್ತೀನಿ, ಐರನ್ ಬೌಲ್ ಯೂಸ್ ಮಾಡ್ತೀನಿ. ಇದು ಮೆಹಂದಿ ಕಲಿಸ್ಲಿಕ್ಕೆ ಇದು ತುಂಬ ಒಳ್ಳೆಯದು. ಇದು ಮೆಹಂದಿ ಕಲಿಸ್ಲಿಕ್ಕೆ ಇದನ್ನು ಯೂಸ್ ಮಾಡಿದ್ರೆ, ನೀವು ಕಬ್ಬಿಣದ ಬಾಂಡ್ಲಿ ಯೂಸ್ ಮಾಡಿದ್ರೆ ಏನಂದರೆ, ಕಬ್ಬಿಣದ ಬಾಂಡ್ಲಿ ಇದು ಯೂಸ್ ಮಾಡಿದ್ರೆ ನೀವು ಈಗ ಮೆಹಂದಿ ಇದ್ರಲ್ಲಿ ಕಲಿಸ್ತೀವಿ ಅಲ್ಲ ನಾವು, ಸ್ವಲ್ಪ ಇದು ತುಂಬ ಡಾರ್ಕ್ ರೆಡ್ ಕೊಡಲ್ಲ, ಇದು ಸ್ವಲ್ಪ ಬ್ಲ್ಯಾಕಿಶ್ ಆಗುತ್ತೆ. ಸೊ ನೀವು ಕೂದಲಿಗೆ ಹಚ್ಚಿದಾಗ ಇದು ನ್ಯಾಚುರಲ್ ಕಲರ್ ಬರುತ್ತೆ. ಸೊ ಹಾಗಾಗಿ ನಾನು ಈ ಬಾಂಡ್ಲಿಲ್ಲೇ ಕಲಿಸೋದು. ಇದು ಬಂದು ಸ್ವಲ್ಪ ನೀರು ನಾನು ಸಪ್ರೇಟ್ ಇಟ್ಟೆ, ಯಾಕಂದರೆ ಅದು ನೋಡಿ ಕಲಿಸೋಣ. ನೀರು ಜಾಸ್ತಿ ಆಗಿಬಿಟ್ರೆ ಅದು ಹಚ್ಚಿದಾಗ ಕೂದಲಿಗೆ ಕೆಳಗೆಲ್ಲ ಸೋರುತ್ತೆ ಅಂತ. ಸೊ ಈಗ ನಾನೇನು ತೊಗೊಂಡಿದ್ದೆಲ್ಲ ಪೌಡರು ಅದನ್ನು ಹಾಕೋಣ. ಇದು 75 ಗ್ರಾಮ್ ಪೌಡರ್ ಬರುತ್ತೆ, ಹೆನ್ನಾ ಪೌಡರು. ನಿಮ್ಮ ಕೂದಲು ಲೆಂತ್ ನೋಡಿಕೊಂಡು ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಬೇಕು ನಿಮ್ಮ ಲೆಂತ್ ಪ್ರಕಾರ ನೀವು ಇದರಲ್ಲೇ ದೊಡ್ಡ ಪ್ಯಾಕೆಟು ಬರುತ್ತೆ ಹೆನ್ನಾ, ಇದು ನೂಪುರಲ್ಲೇ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀವು ತೊಗೊಬೋದು, ಕ್ವಾಂಟಿಟಿ ತೊಗೊಂಡು ನೀವು ಕಲಿಸ್ಕೊಬೋದು. ನೀರು ಸಪ್ರೇಟ್ ಎತ್ತಿಕ್ಕಿದ್ದೇನಕ್ಕೆ ಅಂದರೆ ತುಂಬ ತೆಳ್ಳಗಾಗ್ಬಿಟ್ರೆ ಹಚ್ಚೋಕ್ಕಾಗಲ್ಲ ಅಂತ ಸ್ವಲ್ಪ ಎತ್ತಿಟ್ಟು ಈಗ ನೋಡಿ ಹಾಕ್ಕೊಂಡು ಕಲಿಸ್ಕೊಬೋದು. ಇದು ಕಬ್ಬಿಣದಲ್ಲಿ ಕಲಿಸಿದ್ದೀವಿ ಅಲ್ಲ, ಸೊ ಇದು ಬ್ಲ್ಯಾಕ್ಗೆ ಟರ್ನ್ ಆಗುತ್ತೆ, ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ಇದು ನಿಮಗೆ ಒಂದು 1 ಅವರ್ ಆಗ್ತಾ ಇದ್ದಂಗೆ ಟರ್ನ್ ಆಗುತ್ತೆ. ನೀವು 1 ಡೇ ಬಿಫೋರ್ ಕಲಿಸ್ಬೇಕು. ಅಂದರೆ ನಾನೀಗ ಇವತ್ತು ನಿಮಗೆ ನೈಟ್ 9 o'clock ಕಲಿಸ್ತಾ ಇದ್ದೀನಿ. ನಾನು ಮಾರ್ನಿಂಗ್ 7:30 8 o'clock ಯಾವಾಗ ಎದ್ದಿರ್ತೀನಿ ಬೇಗ ಆವಾಗ ಹಚ್ಕೊಳೋದು. 1 ಡೇ ಬಿಫೋರ್ ನೀವು ಕಲಿಸಿ ಮಾರ್ನಿಂಗ್ ಎದ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಸೆಟ್ ಆಗಿರುತ್ತೆ. ಸೊ ಇದನ್ನು ಬಿಡೋಣ. ನಾನೊಂದು 9 hour ಬಿಟ್ಟಿದ್ದೀನಿ ಇದನ್ನು. ಬೆಳಗ್ಗೆ ಎದ್ದು ಈಗ ನೋಡಿ ಇದು ಯಾವ ಕಲರ್ ಬಂದಿದೆ ಅಂತ. ಸೊ ಹಚ್ಚಿದ್ರೂ ಕೂಡ ನಿಮಗೆ ಈಗ ಕೆಲವ್ರು ಮೆಹಂದಿ ಹೆಚ್ಚಾಗಿ ಭಯ ಪಡ್ತಾರೆ, ಯಾಕಂದರೆ ಅದು ರೆಡ್ ಕಲರ್ ಬರುತ್ತೆ, ಇಷ್ಟ ಆಗಲ್ಲ ಅಂತ. ಸೊ ಇದನ್ನು ನೀವು ಈ ಐರನ್ ಪಾಟಲ್ಲಿ ನೀವು ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಕಲರು ನ್ಯಾಚುರಲ್ ಆಗಿರುತ್ತೆ. ನಾನು 1 ಲೆಮನ್ ಹಾಕ್ತೀನಿ. ಎಗ್ಗು ಹಾಕ್ಬೋದು. ಎಗ್ ಹಾಕಿ ನಾನು ಏನಕ್ಕೆ ಹಾಕಿಲ್ಲ ಅಂದರೆ ಈಗ ಶ್ರಾವಣ ಇದೆ, ಅದಕ್ಕೆ ನಾನು ಎಗ್ ಹಾಕಿಲ್ಲ. ಎಗ್ ಹಾಕ್ಕೊಳ್ಳಿ. ನಾನು ಎಗ್ ಶ್ರಾವಣ ಇಲ್ಲ ಅಂದರೆ ನಾನು ಮಸ್ಟ್ ಆ್ಯಂಡ್ ಶುಡ್ ಎಗ್ ಹಾಕ್ತೀನಿ. ಎಗ್ಗನ್ನ ಎಲ್ಲೋ ತೆಗೆದು ಹಾಕ್ಬಾರ್ದು,
ಫುಲ್ ಓಲ್ ಎಗ್ನ ಹಾಕಬೇಕು. ಕೆಲವರು ಎಲ್ಲೋ ಸ್ಮೆಲ್ ಬರುತ್ತೆ ಅಂತ ಅದು ಎಲ್ಲೋನ ಸಪ್ರೇಟ್ ಮಾಡಿ ಎಲ್ಲೋ ವೈಟ್ ಮಾತ್ರ ಹಾಕ್ತಾರೆ. ಹಂಗೆ ಮಾಡಬಾರ್ದು. ಫುಲ್ ಎಗ್ನ ಓಲ್ ಎಗ್ ಏನಿದೆ ಒಂದು ಎಗ್ ಹಾಕಬೇಕು. ನೋಡಿ ಈಗ ಎಷ್ಟು ನೀಟಾಗಿ ಕಲಸಿದೆ, ಎಲ್ಲ ಮಿಕ್ಸ್ ಆಗಿದೆ. ಲೆಮನ್ ಜ್ಯೂಸ್ ಹಾಕ್ತಾಯಿಲ್ಲ, ಎಲ್ಲ ಫುಲ್ ಮಿಕ್ಸ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.